QPL, ಎಸ್ ಅಫ್ಕೋರ್ಸ್ ಕ್ವೀನ್ಸ್ಗಳದೇ ಕಾರ್ಬಾರು ಇಲ್ಲಿ. ಸೊ ಈಗ ನಮ್ಮ ಜೊತೆ ಒಬ್ರು ಕ್ವೀನ್ ಇದ್ದಾರೆ, ವಾಣಿಶ್ರೀ ಮೇಡಮ್ ಅವರು. ಬನ್ನಿ ಮಾತಾಡ್ಸೋಣ ಅವ್ರನ್ನ. ಹಲೋ ಮೇಡಮ್, ಹೇಗಿದ್ದೀರಾ? ಐ ಆಮ್ ಗುಡ್. ಹೇಗಿದೆ ಕ್ವೀನ್ಸ್ ಕಪ್? ತುಂಬ ಎಕ್ಸೈಟೆಡ್ ಆಗಿದೆ. ಐ ಡೋಂಟ್ ನೋ ಯಾರು ವಿನ್ ಆಗ್ತಾರೆ, ಯಾರು. ಒಳ್ಳೆ ಫೈಟ್ ಇರುತ್ತೆ, ಮಾತ್ರ ಮಜಾ ಮಾಡೋದಂತೂ ಖಂಡಿತ. ಹೌದಾ? ಮೈ ಗಾಡ್, ಈಗ ಈವೆಂಟು ಕಲರ್ಫುಲ್ ಆಗಿ ನಡೀತಾ ಇದೆ. ಏನು ಕೂಗು, ಏನು ಚಪ್ಪಾಳೆ, ಯಪ್ಪ ಸೌಂಡ್ಸ್ ಗುಡ್ ಆ್ಯಕ್ಚುಲಿ. ಹೆಣ್ಮಕ್ಳು ಸ್ಟ್ರಾಂಗ್ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ. ಐ ನೋ, ಸೀರಿಯಸ್ಲಿ. ಮತ್ತು ಇನ್ನೊಂದು ಏನು ಅಂದರೆ, ನಮ್ಮ ಇಂಡಸ್ಟ್ರಿಯಲ್ಲಿ ಹೆಣ್ಮಕ್ಳಿಗೋಸ್ಕರನೇ ಒಂದು ಈವೆಂಟ್ ಮಾಡ್ತಾ ಇದ್ದಾರೆ ಅನ್ನೋದೇ ಖುಷಿ. ಸೊ ಯಾವಾಗಲೂ ವೀಕರ್ ಸೆಕ್ಷನ್ ಅಂತಲೇ ಹೆಣ್ಮಕ್ಳನ್ನ ಕನ್ಸಿಡರ್ ಮಾಡೋದು. ಅಂಥದ್ರಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ. ಆಲ್ರೆಡಿ ನಮ್ಮ IPL ಅಲ್ಲಿ ಪ್ರೂವ್ ಮಾಡಿದ್ದಾರೆ. ಸೊ ಇಲ್ಲಿ ಕ್ವೀನ್ಸಲ್ಲಿ ನೋಡಬೇಕು ಅಲ್ವಾ. ಈಗ ನಿಮ್ಮ ಕಾಂಟ್ರಿಬ್ಯೂಷನ್ ಏನಿದೆ? ಐ ಆಮ್ ದ ವೈಸ್ ಕ್ಯಾಪ್ಟನ್ ಆಫ್ ದ ಟೀಮ್ ಶಿವಮೊಗ್ಗ. ನನ್ನ ಕ್ಯಾಪ್ಟನ್ ಬಂದು ಕಾರುಣ್ಯ ರಾಮ್ ಅವರು, ಟೀಮ್ ಬಂದು ಶಿವಮೊಗ್ಗ ಕ್ವೀನ್ಸ್. ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ, ನಮ್ಮ ಹೆಣ್ಮಕ್ಳು ಎಲ್ಲದರಲ್ಲೂ ಸ್ಟ್ರಾಂಗು. ಪ್ಯಾನ್ ಹಿಡಿಯೋ ಕೈಯಲ್ಲಿ ಬ್ಯಾಟ್ನು ಹಿಡಿಯೋದಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ಸೊ ಇವಾಗ ಈ ಬ್ಯುಸಿ ಸ್ಕೆಡ್ಯೂಲ್ ಇರುತ್ತೆ, ಶೂಟಿಂಗ್ ಇರುತ್ತೆ. ಹೆಣ್ಮಕ್ಳು ಅಂದಮೇಲೆ ಒಂದಷ್ಟು ಅಂದರೆ ನಟಿಯರಾಗಿ ಹೆಣ್ಮಕ್ಳಿಗೆ ಒಂದಷ್ಟು ಚಾಲೆಂಜೇ ಇದು. ಅಂದರೆ ಟ್ಯಾನ್ ಆಗಬಾರ್ದು ಆ್ಯಂಡ್ ಆಟ ಆಡೋದು ಓಕೆ, ಅದು ಕ್ಯಾಲ್ರಿ ಕರಗುತ್ತೆ. ಬಟ್ ಇದು ಮೇಂಟೈನ್ ಮಾಡಿಕೊಂಡು ಆಟ ಆಡಿಕೊಂಡು ಶೂಟಿಂಗು ಎಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ಮೋಸ್ಟ್ಲಿ ಇದು ಇಂಡೋರ್ ಸ್ಟೇಡಿಯಮ್ಸ್ ಇರುತ್ತೆ ಯೂಶಲಿ, ಬಿಕಾಸ್ ಬಾಕ್ಸ್ ಕ್ರಿಕೆಟ್ ಆಗಿರೋದ್ರಿಂದ. ಆ್ಯಂಡ್ ಇನ್ನೊಂದೇನು ಖುಷಿ ಅಂದರೆ, ಒಂದ್ಸಲಿ ಕಮಿಟ್ ಆದಮೇಲೆ, ಯಾವುದೇ ಒಂದು ಪ್ರೋಗ್ರಾಮ್ ಮಾಡ್ತೀವಿ ಅಂತ ಕಮಿಟ್ ಆದಮೇಲೆ, ಐ ಥಿಂಕ್ ವಿ ಹ್ಯಾವ್ ಟು ಗಿವ್ ದ ಬೆಸ್ಟ್. ಟೈಮ್ ಮಾಡ್ಕೊಳ್ಬೇಕಾಗುತ್ತೆ. ಅಪ್ಪು ಕಪ್ ಬೇರೆ ಆಡ್ತಾ ಇದ್ದೀನಿ ನಾನು. ಸೊ ಎರಡು ಒಟ್ಟೊಟ್ಟಿಗೆ ಗೊತ್ತಿಲ್ಲ, ದೇವ್ರಿಗೆ ಗೊತ್ತು. ಓಕೆ, ಇವಾಗ ನಿಮಗೆ ಒಂದು ಟೀಮ್ ಅಂದ ತಕ್ಷಣ, ನಮ್ಮ ಇಂಡಿಯಾ ಟೀಮ್ ಆಗಿರ್ಬೋದು ಅಥವಾ ಹೆಣ್ಮಕ್ಳ ಟೀಮ್ ಆಗಿರ್ಬೋದು, ಯಾರ್ಯಾರು ಪ್ಲೇಯರ್ಸ್ ನಿಮಗೆ ಇಷ್ಟ ಆಗ್ತಾರೆ? ಯಾರನ್ನ ನೀವು ಫಾಲೋ ಮಾಡ್ತೀರಾ? ಆಲ್ ಟೈಮ್ ಫೇವ್ರೇಟ್ ವಿರಾಟ್ ಕೊಹ್ಲಿ. ಅವರೇ ಒಬ್ಬರೇ. ಐ ಥಿಂಕ್ ಇಟ್ ವಾಸ್ ಧೋನಿ ಬಿಫೋರ್. ನೌ ಇಟ್ಸ್ ವಿರಾಟ್, ಓನ್ಲಿ ವಿರಾಟ್. ನಂಗೆ ಗೊತ್ತಿಲ್ಲ, ತುಂಬ ಎನರ್ಜೆಟಿಕ್ ಅನಿಸ್ತಾರೆ. ಮತ್ತು ಐ ಡೋಂಟ್ ನೋ, ಹಿಸ್ ಮ್ಯಾನರಿಸಮ್ ಆಗಿರ್ಬೋದು, ವೇ ಹಿ ಪ್ರೆಸೆನ್ಸ್ ಇನ್ ಹಿಮ್ಸೆಲ್ಫ್. ಆ್ಯಂಡ್ ಐ ಡೋಂಟ್ ನೋ, ಐ ಜಸ್ಟ್ ಲವ್ ಹಿಮ್. ನೀವೆಷ್ಟು ಫ್ಯಾನ್ ಅನ್ನೋದು ನಿಮ್ಮ ಎಕ್ಸ್ಪ್ರೆಷನಲ್ಲೇ ಗೊತ್ತಾಗ್ತಿದೆ ನನಗೆ. ಎನಿವೇಸ್, ಅವ್ರ ಥರನೇ ನೀವು ಚೆನ್ನಾಗಿ ಆಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಅವ್ರದ್ದು 1% ಆಡಿದ್ರೂ ಸೂಪರಾಗೇ ಇರುತ್ತೆ.